ಚಾಮರಾಜನಗರ ಜಿಲ್ಲೆಯನ್ನ ಬರದ ಜಿಲ್ಲೆ ಅಂತ ಘೋಷಿಸಿ ಅಂತ ಹೇಳಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನು ನಡೆಸ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗುಂಡ್ಲುಪೇಟೆ ಕೊಳ್ಳೇಗಾಲ ಭಾಗದಲ್ಲಿ ಮಳೆ ಇಲ್ಲ, ಸೊ ಹಾಗಾಗಿ ಬೆಳೆ ಕೂಡ ಕೈಕೊಟ್ಟಿದೆ, ರಸಗೊಬ್ಬರ ಸಿಗ್ತಾ ಇಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ಸೊ ಹೀಗೆಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ಇದು ಬರದ ನಾಡು ಅಂತ ಹೇಳಿ ಘೋಷಣೆ ಮಾಡಿಬಿಡಿ ಅನ್ನುವಂಥದ್ರ ಬಗ್ಗೆ ಪಾಪ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ವಾರದೊಳಗೆ ಸರ್ಕಾರ ಸ್ಪಂದಿಸ್ತಾ ಇದ್ರೆ ಮತ್ತಷ್ಟು ಉಗ್ರ ಹೋರಾಟವನ್ನ ಮಾಡ್ತೀವಿ. ಯಾಕಂದ್ರೆ ಬರದ ನಾಡು ಅಂತ ಹೇಳಿ ಅಟ್ಲೀಸ್ಟ್ ಘೋಷಣೆ ಮಾಡಿದ್ರೆ ಸರ್ಕಾರದಿಂದ ಒಂದಷ್ಟು ನಮಗೆ ನೆರವು ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸಿಗೋದಿಲ್ಲ. ನಾವೇನ್ ಮಾಡಬೇಕು, ಮುಂದೆ ಜೀವನ ಬಹಳ ಕಷ್ಟವಾಗಿದೆ ಅಂತ ಹೇಳಿ ರೈತರು ಅಳಲನ್ನ ತೋಡ್ಕೊಳ್ತಾರೆ. ಮಂತ್ರಿ ಸ್ಥಾನಕ್ಕೆ ಕಿತ್ತಾಡುತ್ತಿರುವ ಎಂಎಲ್ಎಗಳಿಗೆ, ರೈತರ ಕಷ್ಟ ಕೇಳದ ಮಂತ್ರಿ ಎಂಎಲ್ಎಗಳಿಗೆ, ಹಳ್ಳಿಗೆ ಬರದ ಎಂಎಲ್ಎಗಳಿಗೆ, ಹಳ್ಳಿಗೆ ಬರದ ಸರ್ಕಾರಕ್ಕೆ. ಸ್ವಲ್ಪ ಮಳೆಯಿಂದಾಗಿ ಜೋಳ, ಸೂರ್ಯಕಾಂತಿ, ಹತ್ತಿ ಇತ್ಯಾದಿ ವಸ್ತುಗಳನ್ನು ನಾವು ಬಿತ್ತನೆ ಮಾಡಿದ್ವಿ. ಆ ಧಾನ್ಯವನ್ನು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಅಲ್ಪ ಮಳೆಯಿಂದ ಮೊಳಕೆ ಹೊಡೆದಂಥ ಸಂದರ್ಭದಲ್ಲಿ ಮೊಳಕೆ ಬಂದು ನೆಕ್ಸ್ಟು ಮುಂದಿನ ಮಳೆ ಬಿದ್ದಿದ್ರೆ ಇವತ್ತು ನಮ್ಮ ಫಸಲು 1 ಅಡಿ 2 ಅಡಿ ಬೆಳೀತಾ ಇತ್ತು. ಆದರೆ ಇವತ್ತು ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ